ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗುರು ಫೈನಲಿ RCB ಗೆ ಚಿನ್ನಸ್ವಾಮಿ ಮ್ಯಾಚ್ ಆಡಿ ಗುರು ಅಂತ ಪರ್ಮಿಷನ್ ನ ಕೊಟ್ಟಿದ್ದಾರೆ ಗುರು. ಸರಿನಾ? ನಿಮ್ಗೆಲ್ಲಾ ಗೊತ್ತಿರಂಗೆ ಇವೆಲ್ಲ ಕಾಂಟ್ರವರ್ಸಿ ಶುರು ಆಗಿದ್ದು ಲಾಸ್ಟ್ ಇಯರ್ IPL ಕಪ್ ನ ಗೆದ್ದಾಗ ನಾಳೆಗೆ ಒಂದು ವಿಧಾನಸೌಧದ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿಂದ RCB ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗುವಾಗ 11 ಜನ ಅಲ್ಲೇ ಮೃತ ಪಟ್ಬಿಡ್ತಾರೆ. ಆ ಒಂದು ಸಿಚುಯೇಷನ್ ಅಲ್ಲಿ ಸ್ಟೇಡಿಯಂ ಅನ್ಫಿಟ್ ಹಂಗೆ ಹಿಂಗೆ ಅಂತ ಎಲ್ಲ ಡಿಸೈಡ್ ಮಾಡ್ಬಿಡ್ತಾರೆ ಗೌರ್ಮೆಂಟ್ ಅವರು. ಅದರಿಂದ ತಪ್ಪಿಸ್ಕೊಳ್ಳೋಣ ಗುರು ಅಂತ. ಇದೇ ಲೆಕ್ಕದಲ್ಲಿ ಗೌರ್ಮೆಂಟ್ ಅವ್ರದೇ ತಪ್ಪು ಗುರು. ಬಟ್ ಬದಲಾಯಿಸುಮ ಸರ್ಕಾರದವ್ರು ಏನೇ ಆದ್ರೂ ಸರಿಯಾದ್ರೂ ಕ್ರೆಡಿಟ್ ತಗೋತಾರೆ. ತಪ್ಪಾರ ಇನ್ನೊಬ್ರ ಮೇಲೆ ಎತ್ತಾಗಕ್ಕೆ ನೋಡ್ತಿರ್ತಾರೆ. ಅವಾಗ ಚಿನ್ನಸ್ವಾಮಿ ಸ್ಟೇಡಿಯಂ IPL ನ ಹಾಸ್ಟ್ ಮಾಡಕ್ಕೆ ಯೋಗ್ಯ ಇಲ್ಲ, ಹಂಗೆ ಹಿಂಗೆ ICC ಟೂರ್ನಮೆಂಟ್ಸ್ ಎಲ್ಲ ಕಂಡಕ್ಟ್ ಮಾಡಕ್ ಯೋಗ್ಯ ಇಲ್ಲ, ಹಂಗೆ ಹಿಂಗೆ ಅನ್ಫಿಟ್ ಅದು ಇದು ಆಳು ಮೂಳು ಅಂತ ಎಲ್ಲ ಹೇಳ್ತಾರೆ. ಅಂದ್ರೆ ರಿಪೋರ್ಟ್ ನ ಕೊಡ್ತಾರೆ ಗುರು. ಸರಿನಾ? ಅದರಿಂದನೇ ಗುರು ಈ ಸತಿ ವರ್ಲ್ಡ್ ಕಪ್ ನಡೀತಿಲ್ಲ. ಬೆಂಗಳೂರಲ್ಲಿ ಯಾವ್ದಾದ್ರು ನಡೀತಿದ್ರು ಒಂದ್ ಮ್ಯಾಚ್ ಗಾರು ಹೋಗ್ಬೋದಿತ್ತು ಗುರು. ಏನು ಮಾಡಕ್ಕಾಗಲ್ಲ. IPL ಗೆಲ್ಲ ಹೋಗೋದು ಕಷ್ಟ ಗುರು. ತುಂಬಾ ದುಡ್ಬೇಕು. ಅದಿಲ್ವಲ್ಲ, ಏನ್ ಮಾಡಮ್ಮ? ಯಾವಾಗ್ಲಾರು ಒಂದಿನ ಹೋಗ್ತೀನಿ ಗುರು, ಅಷ್ಟೇ. ನೋವಾಗದ ಯಾವತ್ತಾರು ಒಂದಿನ. ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ನಿನ್ನೆ ಡಾಕ್ಟರ್ G ಪರಮೇಶ್ವರ್ ಜೊತೆ KSA ಪ್ರೆಸಿಡೆಂಟ್ ಆಗಿರುವಂತಹ BK ವೆಂಕಟೇಶ್ ಪ್ರಸಾದ್ ಅವರು ಮತ್ತೆ ನಮ್ಮ RCB ಮ್ಯಾನೇಜ್ಮೆಂಟ್ ಇಂದ ಒಂದಿಬ್ರು ಹೋಗಿದ್ರು ಅವರು ಎಲ್ಲ ಮಾತಾಡಕ್ಕೆ, ಎಲ್ಲ ಸೆಟಲ್ ಮಾಡ್ಕೊಳಕ್ಕೆ. ಫೈನಲಿ ಪರ್ಮಿಷನ್ ನ ಕೊಟ್ಟಿದ್ದಾರೆ ಗುರು. ಬೆಂಗಳೂರಲ್ಲಿ ಕ್ರಿಕೆಟ್ ಆಡಿ ಗುರು ಅಂತ ಪರ್ಮಿಷನ್ ನ ಕೊಟ್ಟಿದ್ದಾರೆ ಚಿನ್ನಸ್ವಾಮಿಲಿ RCB ಅವರಿಗೆ. ಇವರು ಗುರು RCB ಅವರು ಎಷ್ಟೊಂದ್ ಕಡೆ ಹೋಮ್ ಗ್ರೌಂಡ್ಸ್ ನೆಲ್ಲ ಹುಡ್ಕುದ್ರು. ಪುಣೆಲ್ ಕೇಳಿದ್ರು, ಪುಣೆ ಪರ್ಮಿಷನ್ ಸಹ ಕೊಟ್ಟಿತ್ತು. ಮತ್ತೆ ಮುಂಬೈ ಎಲ್ಲ DY ಪಾಟೀಲ್ ಅಲ್ಲೇ ಕೇಳಿ ನೋಡಿದ್ರು. ಬಟ್ DY ಪಾಟೀಲ್ ರಿಜೆಕ್ಟ್ ಮಾಡ್ತು. ಅಂದ್ರೆ ಮುಂಬೈ ಇಂಡಿಯನ್ಸ್ ಒಪ್ಕೋಬೇಕಾಗತ್ತೆ ಇಲ್ಲೇ ಆಡ್ಲಿ ಗುರು ಅಂತ. ಬಟ್ ಅದು ಮುಂಬೈ ಇಂಡಿಯನ್ಸ್ ಏನು ಒಪ್ಕೊಳ್ಳಿಲ್ಲ ಅಂತ ಎಲ್ಲ ರಿಪೋರ್ಟ್ಸ್ ಎಲ್ಲ ಬಂದ್ವು. ಫೈನಲಿ ಗುರು ಇವಾಗ ಒಪ್ಕೊಂಡಿದ್ದಾರೆ. ಈ ಸತಿ ಐ ಥಿಂಕ್ ಅನ್ಬಾಕ್ಸ್ ಇವೆಂಟ್ ನ ಮಾಡ್ತಾರೆ ಅಂತ ಅನ್ಸದೆ. ವುಮೆನ್ಸ್ ಕಪ್ ನ ಗೆದ್ದಿದಾರಲ್ಲ, ಇನ್ನು ಏನೇನ್ ಮಾಡ್ತಾರೆ ಇನ್ನು ಗೊತ್ತಿಲ್ಲ. ಇದು ವರ್ಲ್ಡ್ ಕಪ್ ಎಲ್ಲ ಮುಗಿದ್ಮೇಲೆ ಅದ್ರ ಬಗ್ಗೆ ಅಪ್ಡೇಟ್ಸ್ ನ ಕೊಡ್ತಾರೆ ಅನ್ಸ್ತದೆ. ವರ್ಲ್ಡ್ ಕಪ್ ಮುಗಿಯೋ ತನಕ ಯಾವುದೇ ಅಪ್ಡೇಟ್ಸ್ ಬರುವಂಗ್ ಕಾಣ್ತಾ ಇಲ್ಲ. ಇವಾಗ ವೆಂಕಟೇಶ್ ಅಯ್ಯರ್ ಅವರು RCB ಟೀಮ್ ನ ಜಾಯ್ನ್ ಆಗಿದ್ದಾರೆ ಗುರು. ಇದು ಇಲ್ಲಿವರೆಗೂ ಇರುವ ಅಪ್ಡೇಟ್. ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೇನ್ ಅನ್ಸದೆ ಹೊಡೀರಿ, ಕಾಮೆಂಟ್ ಮಾಡಿ, ಲೈಕ್. ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.